ರಾಮ್ ಸಮರ್ಥ ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ. ಶ್ರೀರಾಮ ಸಮರ್ಥ ಅಮೃತವಾಣಿ ಪ್ರಶ್ನೆ 14. ನಾಮಸ್ಮರಣೆಗಾಗಿ ಮಡಿಯ ಅವಶ್ಯಕತೆ ಇರುತ್ತದೆಯೇ? ಉತ್ತರ: ಭಗವಂತನ ಸ್ಮರಣೆಗೆ ಮಹತ್ವವಿರುತ್ತದೆ. ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದೊಡನೆ ಭಗವಂತನ ಸ್ಮರಣೆ ಮಾಡುವ ನಿಯಮವಿಟ್ಟುಕೊಳ್ಳಬೇಕು. ಸ್ನಾನ ಮುಂತಾದವುಗಳನ್ನು ಶಕ್ಯವಾದರೆ ಮಾಡಬೇಕು. ಆದರೆ ಅದಕ್ಕಾಗಿಯೇ ಕಾಯ್ದು ಕುಳಿತುಕೊಳ್ಳಬಾರದು. ಅಖಂಡ ನಾಮಸ್ಮರಣೆ ಮಾಡುವುದಕ್ಕಾಗಿ ಮಡಿ ಮೈಲಿಗೆಯ ಬಂಧನವಿರುವುದಿಲ್ಲ. ಅಖಂಡ ನಾಮಸ್ಮರಣೆಯೇ ಮಡಿಯಾಗಿರುತ್ತದೆ. ಪ್ರಶ್ನೆ 15. ನಾಮವನ್ನು ಯಾವ ವಯಸ್ಸಿನಲ್ಲಿ ಪ್ರಾರಂಭಿಸಬೇಕು? ಉತ್ತರ: ಸಾಧನೆಯು ವಯಸ್ಸನ್ನು ಅವಲಂಬಿಸಿರುವುದಿಲ್ಲ. ನಾವು ಯಾವಾಗ ಸಾಯುತ್ತೇವೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಅಂದ ಮೇಲೆ ನಾವು ನಮ್ಮನ್ನು ಯಾವಾಗಲೂ ದೊಡ್ಡವರೆಂದೇ ಅರ್ಥಾತ್ ವೃದ್ಧರೆಂದೇ ತಿಳಿದುಕೊಳ್ಳಬೇಕು. ದೇಹವು ಯಾವಾಗ ಬಿದ್ದು ಹೋಗುತ್ತದೆ ಎಂಬುದರ ನೇಮವಿರುವುದಿಲ್ಲ. ಆದ್ದರಿಂದ ಮುದುಕರಾದ ಮೇಲೆ ನಾಮಸ್ಮರಣೆ ಮಾಡೋಣ ಎಂದು ಅನ್ನಬಾರದು. ಆಯುಷ್ಯವು ಕ್ಷಣಭಂಗುರವಾಗಿರುತ್ತದೆ ಎಂಬ ವಿಷಯದಲ್ಲಿ ಎಲ್ಲರಿಗೂ ವಿಶ್ವಾಸವಿರುತ್ತದೆ. ಆದ್ದರಿಂದಲೇ ಬಹಳಷ್ಟು ಜನರು ಆಯುಷ್ಯದ್ದು ವಿಮಾ ಇಳಿಸುತ್ತಾರೆ. ನಾಳೆಯಿಂದಲೇ ನಾಮಸ್ಮರಣೆ ಪ್ರಾರಂಭಿಸೋಣ ಎಂದರೂ ನಾಳೆಯಾದರೂ ಭರವಸೆ ಇದೆಯೇ? ಆದ್ದರಿಂದ ಈ ಕ್ಷಣದಿಂದಲೇ ನಾಮಸ್ಮರಣೆ ಮಾಡಲು ಪ್ರಾರಂಭಿಸಬೇಕು. ಹಾಗೂ ಪ್ರಾಪ್ತ ಸಮಯವನ್ನೆಲ್ಲ ನಾಮಸ್ಮರಣೆಯಲ್ಲಿ ಹಾಕುವ ಪ್ರಯತ್ನ ಮಾಡಬೇಕು. ಪ್ರಶ್ನೆ 16. ನಾಮದ ಅನುಭವವೇನು? ಉತ್ತರ: ಇತ್ತೀಚೆಗಿನ ಜನರಿಗೆ ಅನುಭವ ಅಥವಾ ಪ್ರತೀತಿ ಬೇಕೆನಿಸುತ್ತದೆ. ಆದರೆ ಅದು ಸರಿಯಲ್ಲ. ಅವರಿಗೆ 40-50 ವರ್ಷಗಳವರೆಗೆ ವಿಷಯೋಪಭೋಗ ಸೇವಿಸಿದರೂ ಸುಖ ಪ್ರಾಪ್ತವಾಗಿರುವುದಿಲ್ಲವೆಂಬ ಅನುಭವ ಬಂದಿಲ್ಲವೇ? ಇನ್ನೂ ಯಾವ ಅನುಭವ ಬೇಕು? ಇದಕ್ಕೆ ವಿರುದ್ಧ ದಿಶೆಯಲ್ಲಿ ಹೋದರೆ ಅದರದೂ ಅನುಭವ ಬರುತ್ತದೆ. ಏನೂ ಮಾಡದಿದ್ದರೆ ಯಾವುದೂ ಅನುಭವ ಬರುವುದಿಲ್ಲ. ನೌಕರಿ ಮಾಡುತ್ತಿರುವಾಗ ಸಂಬಳಕ್ಕಾಗಿ 30 ದಿವಸ ಕಾಯಬೇಕಾಗುವುದಿಲ್ಲವೇ? ಅಥವಾ ಮೊದಲನೇ ದಿವಸವೇ ಸಂಬಳ ಬೇಕೆನ್ನುವಿರೋ? ನಾಮದ ವಿಷಯದಲ್ಲಿಯೂ ಹೀಗೇ ತಿಳಿದುಕೊಳ್ಳಬೇಕು. ಫಲದ ವಿಷಯದಲ್ಲಿ ಶ್ರದ್ಧೆಯನ್ನಿಟ್ಟು ಅನುಭವಗಳ ಬೆನ್ನು ಹತ್ತದೆ ನಾಮ ತೆಗೆದುಕೊಳ್ಳಬೇಕು. ನಾಮಸ್ಮರಣೆಯಿಂದ ಬಾಯಿ ರುಚಿಯಾಗುವುದು, ಮಧುರ ಶಬ್ದ ಕೇಳಿಬರುವುದು, ಮುತ್ತಿನ ಮಾಲೆ ಕಾಣಿಸುವುದು ಮುಂತಾದ ಅನುಭವಗಳು ಬರುತ್ತವೆ. ಆದರೆ ಇವೆಲ್ಲವುಗಳು ಆ ದಾರಿಯಲ್ಲಿಯ ಮೈಲುಗಲ್ಲುಗಳಾಗಿರುತ್ತವೆ ಅಥವಾ ಅವಸ್ಥೆಗಳಾಗಿರುತ್ತವೆ. ಇವು ಗಂತವ್ಯಗಳಾಗಿರುವುದಿಲ್ಲ. ಈ ಅನುಭವಗಳು ಬರಲೇಬೇಕೆಂದು ಅನ್ನಬಾರದು. ಬಂದರೂ ಅವುಗಳ ಕಡೆಗೆ ಲಕ್ಷ್ಯ ಕೊಡಬಾರದು.
ಏಕೆಂದರೆ ಅವು ಸಾಧನೆಯಲ್ಲಿ ಅಡೆತಡೆಯನ್ನುಂಟು ಮಾಡುತ್ತವೆ. ಆ ಅನುಭವಗಳು ನಾಮದ ಮಾರ್ಗ ಸರಿಯಿರುತ್ತದೆ ಎಂಬುದನ್ನು ತೋರಿಸುತ್ತವೆ. ಅಲ್ಲದೆ ಅವು ಎಲ್ಲರಿಗೂ ಬರುತ್ತವೆ ಎಂದೇನೂ ಇಲ್ಲ. ತಲೆಯ ಮೇಲೆ ಕೈಯಿಟ್ಟು ಚಮತ್ಕಾರ ತೋರಿಸುವುದು, ಏನಾದರೂ ಪ್ರಕಾಶ ಕಾಣಿಸುವುದು, ದೃಷ್ಟಾಂತವಾಗುವುದು ಮುಂತಾದವುಗಳು ತಾತ್ಪೂರ್ತಿಕವಾಗಿರುತ್ತವೆ. ಭಗವಂತನು ನಮ್ಮ ಅಂತರಂಗದಲ್ಲಿ ಪ್ರಕಟವಾಗುವವನಿರುವುದರಿಂದ ಅವನು ನಾಮಸ್ಮರಣೆಯಿಂದ ಪ್ರಕಟವಾಗುತ್ತಾ ಹೋಗುತ್ತಾನೆ. ಈ ರೀತಿ ಆಗುವುದೇ ಹಿತದ್ದಾಗಿರುತ್ತದೆ ಹಾಗೂ ಕೊನೆಯವರೆಗೆ ಉಳಿಯುತ್ತದೆ. ನಮಗೆ ನಾಮದ ಅನುಭವ ಇರುವುದಿಲ್ಲ ಎಂದೆನ್ನುವುದು ನಿಜವಾದದ್ದಲ್ಲ. ಆದರೆ ನಾವು ಅದನ್ನು ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕೋ ಆ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದಿಲ್ಲ. ನಾಮದ ಅನುಭವವನ್ನು ನಾಮದ ವ್ಯತಿರಿಕ್ತವಾಗಿ ಯಾವುದರಲ್ಲಿಯೂ ನೋಡಬಾರದು. ಮುಖದಲ್ಲಿ ನಾಮ ಬರುವುದೇ ನಾಮದ ಅನುಭವವಾಗಿರುತ್ತದೆ. ಯಾವ ಪ್ರಮಾಣದಲ್ಲಿ ನಾಮಸ್ಮರಣೆ ನಡೆಯುತ್ತದೆಯೋ ಆ ಪ್ರಮಾಣದಲ್ಲಿ ನಮಗೆ ಅದರ ಅನುಭವ ಬಂದಿರುತ್ತದೆ ಎಂದು ತಿಳಿಯಬೇಕು. ನಾಮಸ್ಮರಣೆಯು ಅಖಂಡವಾಯಿತೆಂದರೆ ಅದರ ಪೂರ್ಣ ಅನುಭವ ಬಂದಂತಾಯಿತು. ನಾವು ಗಿಡ ಹಚ್ಚಿದೆವೆಂದರೆ ಅದು ಎಷ್ಟು ಬೆಳೆದಿರುತ್ತದೆ ಎಂದು ಪ್ರತಿ ದಿವಸ ಕಿತ್ತು ನೋಡುತ್ತೇವೆಯೇ, ಅದರಂತೆ ಅನುಭವದ ಬೆನ್ನು ಹತ್ತಬಾರದು. ಅದರಿಂದ ಪ್ರಗತಿಯು ಕುಂಠಿತವಾಗುತ್ತದೆ. ಅಗ್ನಿಯ ಹತ್ತಿರ ತುಪ್ಪವಿಟ್ಟರೆ ಅದು ಕರಗುತ್ತದೆ. ಅದರಂತೆ ನಾಮದ ಅಗ್ನಿಯು ಹೊತ್ತಿತೆಂದರೆ ಅಭಿಮಾನವು ಕರಗಲಿಕ್ಕೇ ಬೇಕು. ಇದೇ ನಾಮದ ಅನುಭವವಾಗಿರುತ್ತದೆ. ವೃತ್ತಿಯು ಶಾಂತವಾಗುವುದೇ ನಾಮದ ಅನುಭವವಾಗಿರುತ್ತದೆ. ಅನುಭವದ ಬೆನ್ನು ಹತ್ತಿದಾಗ ಯಾವುದೇ ಅನುಭವ ಬಂದರೂ ಉಪಾಸನೆಯು ಕುಂಠಿತವಾಗುತ್ತದೆ. ಬಾಳೆ ಗಿಡದಲ್ಲಿ ಗಡವು ಆಯಿತೆಂದರೆ ಗಿಡವು ಕುಂಠಿತವಾಗತೊಡಗುತ್ತದೆ. ಅದರಂತೆ ಸಾಧಕನು ಅನುಭವದ ಬೆನ್ನು ಹತ್ತಬಾರದು. ನಿಜವಾದ ಅನುಭವವೆಂದರೆ ನಮ್ಮ ದೋಷಗಳು ನಮಗೆ ಕಾಣಿಸಿ ಸುಧಾರಣೆಯಾಗುವುದಾಗಿರುತ್ತದೆ. ನಿರ್ಭಯತೆಯು ಎರಡನೆಯ ಅನುಭವವಾಗಿರುತ್ತದೆ. ಭಗವಂತನ ಪ್ರೇಮ ಪ್ರಾಪ್ತವಾಗುವುದು ಮೂರನೇ ಅನುಭವವಾಗಿರುತ್ತದೆ. ಹಾಗೂ ಇದೇ ನಿಜವಾದ ಅನುಭವವಾಗಿರುತ್ತದೆ. ಪ್ರಶ್ನೆ 17. ನಾನು ನಾಮಸ್ಮರಣೆ ಮಾಡುತ್ತೇನೆ ಎಂಬ ಅಭಿಮಾನವು ಹೇಗೆ ಕಡಿಮೆಯಾಗುತ್ತದೆ? ಉತ್ತರ: ನಾಮದ ಹೊರತಾಗಿ ಉಳಿದ ಸಾಧನೆಗಳಲ್ಲಿ ಕೃತಿ ಇರುತ್ತದೆ. ಅಂದರೆ ನಾನು ಕರ್ತ ಎಂಬ ಅಹಂಕಾರಕ್ಕೆ ಸ್ಥಾನವಿರುತ್ತದೆ. ಸ್ಮರಣೆಯು ಮನಸ್ಸಿನ ಧರ್ಮವಾಗಿರುವುದರಿಂದ ಅದರಲ್ಲಿ ಕೃತಿಯ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ಅದರಲ್ಲಿ ಅಹಂಕಾರಕ್ಕೆ ಅವಕಾಶವಿರುವುದಿಲ್ಲ. ಇದಲ್ಲದೆ ಸ್ಮರಣೆ ಅಥವಾ ವಿಸ್ಮರಣೆ ಇವೆರಡೂ ನಮ್ಮ ಕೈಯಲ್ಲಿರುವುದಿಲ್ಲ. ಆದ್ದರಿಂದ ನಾಮದ ಸ್ಮರಣೆಯಾದರೂ ಅದರಲ್ಲಿ ನಮ್ಮ ಕರ್ತೃತ್ವ ಇರುವುದಿಲ್ಲ. ನಾನು ನಾಮಸ್ಮರಣೆ ಮಾಡುತ್ತೇನೆ ಎಂಬ ಶಬ್ದ ಪ್ರಯೋಗವೂ ಕೂಡ ಉಚಿತವಾಗಿರುವುದಿಲ್ಲ. ಏಕೆಂದರೆ ನಾಮದ ಸ್ಮರಣೆಯು ಆಗುತ್ತಿರುತ್ತದೆ, ಮಾಡುತ್ತೇನೆಂದರೆ ಆಗುವುದಿಲ್ಲ. ಆದ್ದರಿಂದ ನಾಮಕ್ಕಾಗಿಯೇ ನಾಮಸ್ಮರಣೆ ಮಾಡಬೇಕು. ಅದನ್ನು ಕೂಡ ಸದ್ಗುರುಗಳೇ ನಮ್ಮಿಂದ ಮಾಡಿಸಿಕೊಳ್ಳುತ್ತಾರೆ ಎಂಬ ಭಾವನೆಯಿಂದ ಮಾಡಬೇಕು. ಅಂದರೆ ಅಭಿಮಾನವು ಕಡಿಮೆಯಾಗಿ ಶರಣಾಗತಿ ಪ್ರಾಪ್ತವಾಗುತ್ತದೆ. ಶರಣಾಗತಿ ಪ್ರಾಪ್ತವಾಗುವುದಕ್ಕಾಗಿ ರಾಮನಾಮವೇ ರಾಮಬಾಣ ಉಪಾಯವಾಗಿರುತ್ತದೆ. ಪ್ರಶ್ನೆ 18. ನಾಮಸ್ಮರಣೆಗಾಗಿ ಬೇಕಾದ ಮಹತ್ವದ ವಿಷಯಗಳು ಯಾವುವು? ನಾಮಸ್ಮರಣೆಗಾಗಿ ಬೇಕಾದ ಮಹತ್ವದ ವಿಷಯಗಳು ಯಾವುವು?
ಉತ್ತರ: ನಾಮಸ್ಮರಣೆಯ ಬೆಳೆಯು ಉತ್ತಮವಾಗಿ ಬರುವುದಕ್ಕಾಗಿ ಮುಂದಿನ ವಿಷಯಗಳ ಅವಶ್ಯಕತೆ ಇರುತ್ತದೆ. ಸದಾಚರಣೆ: ಇದು ಹೊಲವನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಹಾಕಿದ ಬೇಲಿಯಂತೆ ಇರುತ್ತದೆ. 2. ಶುದ್ಧ ಅಂತಃಕರಣ: ಇದು ಕಪ್ಪು ಎರೆ ಭೂಮಿಯಂತೆ ಇರುತ್ತದೆ. ಇದರಲ್ಲಿಯ ಕಲ್ಲು, ಹರಳು, ಕಸಕಡ್ಡಿಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು. ಅಂದರೆ ಅಂತಃಕರಣದಲ್ಲಿ ಯಾರ ವಿಷಯದಲ್ಲಿಯೂ ದ್ವೇಷ, ಮತ್ಸರ ಮುಂತಾದವುಗಳನ್ನು ಹೊಂದಬಾರದು. ನಾಮಸ್ಮರಣೆ: ಮೂರು ನಾಮಸ್ಮರಣೆ. ಇದು ಆ ಹೊಲದಲ್ಲಿ ಬಿತ್ತುವ ಬೀಜವಾಗಿರುತ್ತದೆ. ಈ ಬೀಜವು ಹುಳುಕಾಗಿರಬಾರದು, ಅಂದರೆ ನಾಮವು ಸಕಾಮವಾಗಿರಬಾರದು. 4. ತೀರ್ಥಯಾತ್ರೆ, ಸಂತರ ಆಶೀರ್ವಾದ. ಇವೆಲ್ಲವುಗಳು ಕಾಲುವೆಯ ನೀರು ಇದ್ದಂತೆ. ಇದರಿಂದ ಹೊಲವು ಚೆನ್ನಾಗಿ ಬೆಳೆಯಲು ಅನುಕೂಲವಾಗುತ್ತದೆ. 5. ಭಗವತ್ ಕೃಪೆ. ಇದು ಮಳೆಯ ನೀರು ಇದ್ದಂತೆ. ಭಗವತ್ ಕೃಪಾವೃಷ್ಟಿಯು ಎಲ್ಲರ ಮೇಲೆ ಸರಿಯಾಗಿಯೇ ಆಗುತ್ತಿರುತ್ತದೆ. ಯಾರ ಚಿತ್ತವು ಎಷ್ಟು ಶುದ್ಧವಾಗಿರುತ್ತದೆಯೋ ಅವರಿಗೆ ಅಷ್ಟು ಪ್ರಮಾಣದಲ್ಲಿ ಅದರ ಪ್ರಯೋಜನವಾಗುತ್ತದೆ. ಪ್ರಶ್ನೆ 19. ನಾಮದ ಸಾಧನೆ ಹೇಗೆ ಮಾಡಬೇಕು? ನಾವು ಔಷಧವನ್ನೇನೋ ತೆಗೆದುಕೊಳ್ಳುತ್ತಿರುವೆವು, ಆದರೆ ಅದನ್ನು ಹೊಟ್ಟೆಯಲ್ಲಿ ಹೋಗಗೊಡುವುದಿಲ್ಲ. ಭಜನೆ, ಪೂಜೆ, ನಾಮಸ್ಮರಣೆ ಮಾಡುತ್ತಿರುವೆವು, ಇದು ಅಂತಃಕರಣದವರೆಗೆ ಹೋಗುವುದಿಲ್ಲ. ಅಪ್ಪಿತಪ್ಪಿ ಎಷ್ಟು ಔಷಧವು ಹೊಟ್ಟೆಯಲ್ಲಿ ಹೋಗುವುದೋ ಅಷ್ಟರದೇ ಪರಿಣಾಮವಾಗುತ್ತದೆ. ಆದ್ದರಿಂದಲೇ ಯಾವಾಗಾದರೊಮ್ಮೆ ಬಹಳಷ್ಟು ಸಾಧನೆ ಮಾಡುವುದಕ್ಕಿಂತ ಅಲ್ಪ ಪ್ರಮಾಣದಲ್ಲಿ ಆದರೂ ಅಡ್ಡಿಯಿಲ್ಲ. ನಿತ್ಯ ನಿಯಮದಿಂದ ನಿಶ್ಚಿತ ಸಮಯದಲ್ಲಿ ಹಾಗೂ ನಿಶ್ಚಿತ ಸ್ಥಾನದಲ್ಲಿ ನಾಮದ ಸಾಧನೆ ಮಾಡಿದ್ದಾದರೆ ಅದು ಹೆಚ್ಚು ಪರಿಣಾಮಕಾರಕವಾಗುತ್ತದೆ. ಮನಸ್ಸಿನಲ್ಲಿ ಭಗವಂತನ ಪ್ರೇಮವಿಲ್ಲದಿದ್ದರೂ ದೇಹದಿಂದ ಅವನ ಪೂಜೆ, ಅರ್ಚನೆ ಮಾಡಬೇಕು ಹಾಗೂ ಅವನ ನಾಮಸ್ಮರಣೆ ಮಾಡಬೇಕು. ಮೊದಲು ಸ್ಮರಣೆಯನ್ನು ಆಗ್ರಹದಿಂದ ಮಾಡಬೇಕಾಗುವುದು. ಅನಂತರ ಅದು ಅಭ್ಯಾಸ ಬಲದಿಂದ ಬಾಯಲ್ಲಿ ಕೂಡುವುದು. ಮುಂದೆ ಅದೇ ಸ್ಮರಣೆಯ ಧ್ಯಾಸ ಹತ್ತತೊಡಗುತ್ತದೆ. ಪ್ರಶ್ನೆ 20. ನಾಮಸ್ಮರಣೆಯ ಮೆಟ್ಟಿಲುಗಳು ಯಾವುವು? ಉತ್ತರ: ಮೊದಲನೇ ಮೆಟ್ಟಿಲು ಅಂದರೆ ಸುಸ್ಥಿತಿಯಲ್ಲಿ ಆಗ್ರಹಪೂರ್ವಕ ನಾಮಸ್ಮರಣೆ ಮಾಡುವುದು. ಎರಡನೇ ಮೆಟ್ಟಿಲು ಅಂದರೆ ಭಗವಂತನ ಹೊರತಾಗಿ ನನ್ನವರು ಯಾರೂ ಇಲ್ಲ ಎಂಬ ಭಾವನೆ ಉಂಟಾಗಿ ಸಂಕಟ ಸಮಯದಲ್ಲಿ ಅವನ ಸ್ಮರಣೆ ಮಾಡುವುದು. ಮೂರನೇ ಮೆಟ್ಟಿಲು ಅಂದರೆ ಇದೇ ಅರಿವು ದೃಢವಾಗಿ ಅಖಂಡ ನಾಮಸ್ಮರಣೆ ಆಗುವುದು. ಪ್ರಶ್ನೆ 21. ನಿತ್ಯ ನೇಮ ಮಾಡುವುದೆಂದರೇನು? ನಿತ್ಯ ನೇಮ ಮಾಡುವುದೆಂದರೆ ಯಾವಾಗಲೂ ನಿತ್ಯದಲ್ಲಿ ಇರುವುದು. ಯಾವುದು ಎಂದೂ ಬದಲಾಗುವುದಿಲ್ಲವೋ ಅದು ನಿತ್ಯವಾದದ್ದು. ಆದ್ದರಿಂದ ನಿತ್ಯವೆಂದರೆ ಭಗವಂತನೆಂದೇ ತಿಳಿಯಬೇಕು. ನಿಯಮ ಮಾಡುವುದರ ತಾತ್ಪರ್ಯವೇನೆಂದರೆ ನಿಯಮನ ಮಾಡುವುದು, ನಿಗ್ರಹ ಮಾಡುವುದು, ವಶಪಡಿಸಿಕೊಳ್ಳುವುದು ಅಥವಾ ಸ್ವಾಧೀನದಲ್ಲಿಟ್ಟುಕೊಳ್ಳುವುದಾಗಿರುತ್ತದೆ. ನಮ್ಮ ಮನಸ್ಸನ್ನು ಭಗವಂತನ ಸ್ವಾಧೀನಪಡಿಸುವುದು, ಅವನಲ್ಲಿಯೇ ಇಡುವುದಕ್ಕೆ ನಿತ್ಯ ನೇಮ ಅಥವಾ ನಿತ್ಯ ನಿಯಮ ಅನ್ನುತ್ತಾರೆ. ನಿತ್ಯನಾದ ಭಗವಂತನನ್ನು ಮರೆತು ಅನಿತ್ಯವಾದ ವಿಷಯಗಳಲ್ಲಿ ಬಿದ್ದಿರುವುದರಿಂದ ನಮಗೆ ಅವನ ಸ್ಮರಣೆ ಆಗುವುದಿಲ್ಲ. ನಾವು ಏನು ಮಾಡುವುದರಿಂದ ಅವನ ಸ್ಮರಣೆ ಆಗುವುದೋ ಅದಕ್ಕೆ ನಿತ್ಯ ನಿಯಮವೆನ್ನುತ್ತಾರೆ. ನಾವು ಯಾವಾಗಲೂ ನಿತ್ಯ ನಿಯಮದಲ್ಲಿ ಇರಬೇಕು, ಆದರೆ ಹಾಗೆ ಆಗುವುದಿಲ್ಲ. ಯಾರು ಅಖಂಡ ನಾಮಸ್ಮರಣೆಯಲ್ಲಿ ಇರುತ್ತಾರೋ ಅವರು ಯಾವಾಗಲೂ ನಿತ್ಯ ನಿಯಮದಲ್ಲಿ ಇರುತ್ತಾರೆ. ಗುರುಗಳು ಹೇಳಿದ್ದೇ ನಿತ್ಯ ನಿಯಮವಾಗಿರುತ್ತದೆ. ಅವರಿಗೆ ಶರಣು ಹೋಗಬೇಕು. ಪ್ರತಿ ದಿವಸ ಸ್ವಲ್ಪ ವಾಚನ, ಅನಂತರ ಮನನ,
ಅನಂತರಾದರಂತೆ ಆಚರಣ, ಕೊನೆಗೆ ಸದ್ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗುವುದೇ ಸಾಧಕನ ಸಾಧನ ಕ್ರಮವಾಗಿರುತ್ತದೆ. ಹಾಗೂ ಇದೇ ಅವನ ನಿತ್ಯ ನಿಯಮವಾಗಿರುತ್ತದೆ. ಪ್ರಶ್ನೆ 22. ನಾಮವು ತೀರ್ಥಯಾತ್ರೆಗಿಂತ ಶ್ರೇಷ್ಠವಾಗಿರುತ್ತದೆ? ಉತ್ತರ: ಹೌದು. ನಾಮವು ನಿಶ್ಚಿತವಾಗಿಯೂ ತೀರ್ಥಯಾತ್ರೆಗಿಂತಲೂ ಶ್ರೇಷ್ಠವಾಗಿರುತ್ತದೆ. ನಮ್ಮ ಮನಸ್ಸು ಎಲ್ಲಿ ಇರುತ್ತದೆಯೋ ನಾವು ನಿಜವಾಗಿ ಅಲ್ಲಿಯೇ ಇದ್ದಂತೆ. ನೀವು ಯಾತ್ರೆಗೆ ಹೋಗಿರುವಿರೆಂದು ತಿಳಿಯಿರಿ, ಆದರೆ ಮನಸ್ಸು ಮನೆಯನ್ನು ಕುರಿತು ವಿಚಾರ ಮಾಡುತ್ತಿದ್ದರೆ ನೀವು ದೇಹದಿಂದ ಮಾತ್ರ ಕ್ಷೇತ್ರದಲ್ಲಿ ಇದ್ದಂತೆ ಆಗುತ್ತದೆ. ಆದರೆ ನಿಜವಾದ ಅರ್ಥದಲ್ಲಿ ಮನೆಯಲ್ಲಿಯೇ ಇದ್ದಂತೆ ಆಗುವುದಿಲ್ಲವೇ? ಅಂತರಂಗದಲ್ಲಿ ಪರಿವರ್ತನೆ ಆಗುವುದಕ್ಕಾಗಿಯೇ ಯಾತ್ರೆ ಮಾಡಬೇಕಾಗುತ್ತದೆ. ಆದರೆ ಅದಕ್ಕಾಗಿ ಪರಿಶ್ರಮ, ದುಡ್ಡು, ಪ್ರಕೃತಿ ಮುಂತಾದ ವಿಷಯಗಳು ಅನುಕೂಲವಾಗಿರಬೇಕಾಗುತ್ತದೆ. ನಾಮವು ಮನೆಯಲ್ಲಿ ಕುಳಿತೇ ಅಂತರಂಗ ಪರಿವರ್ತನೆ ಮಾಡಿಕೊಡುವ ಸಾಧನೆಯಾಗಿರುತ್ತದೆ. ನಾಮ ತೆಗೆದುಕೊಳ್ಳಬೇಕೆಂಬ ಬುದ್ಧಿ ಆಗುವುದಕ್ಕಾಗಿಯೇ ಯಾತ್ರೆಗೆ ಹೋಗಬೇಕಾಗುತ್ತದೆ. ಯಾತ್ರೆಗೆ ಹೋಗಿ ನಾಮ ತೆಗೆದುಕೊಳ್ಳಲು ಕಲಿಯದಿದ್ದರೆ ಯಾತ್ರೆಗೆ ಹೋದದ್ದು ವ್ಯರ್ಥವೆಂದು ತಿಳಿಯಬೇಕು. ಪ್ರಶ್ನೆ 23. ನಾಮ ಸಾಧನೆಯು ಹೇಗೆ ದೃಢವಾಗುತ್ತದೆ? ಉತ್ತರ: ಸಾಧನೆಯು ವಯಸ್ಸನ್ನು ಅವಲಂಬಿಸಿರುವುದಿಲ್ಲ. ನಾನು ಯಾವಾಗ ಸಾಯುತ್ತೇನೆ ಎಂಬುದು ತಿಳಿಯುವುದಿಲ್ಲ. ಆದ್ದರಿಂದ ನಾವು ನಮ್ಮನ್ನು ದೊಡ್ಡವರೆಂದು ತಿಳಿದುಕೊಳ್ಳಬೇಕು. ನಾವು ನಮ್ಮ ನಾಲಿಗೆಗೆ ನಾಮದ ರೂಢಿ ಮಾಡಿಸಬೇಕು. ಮೊದಲು ಅದು ಮರೆಯಬಹುದು, ಆದರೆ ಅದು ಅಭ್ಯಾಸದಿಂದ ತಾನಾಗಿಯೇ ಸ್ಮರಣೆಯಾಗುತ್ತದೆ. ಅನಂತರ ಭಗವಂತನ ಅಸ್ತಿತ್ವದ ಅರಿವು ಉಂಟಾಗುತ್ತದೆ. ಸಾಧನೆಯಲ್ಲಿ ಸ್ವಲ್ಪ ಆಗ್ರಹವಿರಬೇಕು. ನಿಯಮವು ಸ್ವಲ್ಪೇ ಆದರೂ ಅದನ್ನು ಕಾಯ್ದುಕೊಳ್ಳಬೇಕು. ನಿಯಮವು ಬಹಳವಾದರೆ ಮನಸ್ಸು ಅದನ್ನು ಹೇಗೆ ತಪ್ಪಿಸಬೇಕೆಂಬ ಮಾರ್ಗ ಶೋಧಿಸತೊಡಗುತ್ತದೆ. ಸಾಧನೆಯಲ್ಲಿ ಮುಂದುವರೆದ ನಾವು ಹಿಂದೆ ಬೀಳುತ್ತಿಲ್ಲವಲ್ಲವೇ ಎಂಬುದರ ಕಡೆಗೆ ಲಕ್ಷ್ಯವಿರಬೇಕು. ನಾಮದ ವಿಷಯದಲ್ಲಿ ತಳಮಳ ಕಡಿಮೆಯಾಗುವುದಕ್ಕಾಗಿ ಹೊರಗಿನ ಅನೇಕ ವಿಷಯಗಳು ಕಾರಣವಾಗುತ್ತವೆ. ನಿತ್ಯದ ಪ್ರಪಂಚ, ವ್ಯವಹಾರ, ಹಿಂದಿನ ಸ್ಮರಣೆ, ಮುಂದಿನ ಚಿಂತೆ ಮುಂತಾದವುಗಳು ಕಾರಣವಾಗುತ್ತವೆ. ಇಂಥವುಗಳಲ್ಲಿಯೂ ನಾವು ನಮ್ಮ ನಾಮಸ್ಮರಣೆಯನ್ನು ಆಗ್ರಹಪೂರ್ವಕವಾಗಿ ಮುಂದುವರಿಸಬೇಕು. ನಾಮದಲ್ಲಿ ಅಭಿರುಚಿ ನಿರ್ಮಾಣವಾಗುವುದಕ್ಕಾಗಿ ನಾಮವನ್ನೇ ತೆಗೆದುಕೊಳ್ಳಬೇಕು. ಪ್ರಶ್ನೆ 24. ನಾಮದ ಅರ್ಥ ತಿಳಿದಿರುವುದಿಲ್ಲ, ಆದರೂ ನಾಮ ತೆಗೆದುಕೊಳ್ಳಬೇಕೇ? ಉತ್ತರ: ನಮಗೆ ನಾಮದ ಅರ್ಥ ತಿಳಿದಿರದಿದ್ದರೂ ನಾವು ನಾಮಸ್ಮರಣೆ ಮಾಡುತ್ತಿರುತ್ತೇವೆ ಎಂಬುದು ಭಗವಂತನಿಗೆ ತಿಳಿಯುತ್ತದೆ. ಆದ್ದರಿಂದ ನಾಮದ ಅರ್ಥ ಹಾಗೂ ಮಹತ್ವ ತಿಳಿದಿರಲಿ ಅಥವಾ ತಿಳಿಯದೇ ಇರಲಿ, ನಾಮವನ್ನು ಮಾತ್ರ ತೆಗೆದುಕೊಳ್ಳಬೇಕು. ನಿಜವಾದ ನಾಮಸ್ಮರಣೆ ಯಾವುದು? ಉತ್ತರ: ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಭಗವಂತನ ಹೊರತಾಗಿ ನಡೆಯುವುದಿಲ್ಲ ಎಂದು ಅನಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ನಾಮಸ್ಮರಣೆಯು ನಿಜವಾದ ನಾಮಸ್ಮರಣೆ ಅಲ್ಲ. ಭಗವಂತನೇ ನಮ್ಮ ಜೀವನಕ್ಕೆ ಆಧಾರ. ಅವನ ಹೊರತಾಗಿ ನಾವು ಬದುಕಲು ಶಕ್ಯವಿಲ್ಲ ಎಂಬ ವೃತ್ತಿ ಉಂಟಾದಾಗ ಆಗುವ ನಾಮಸ್ಮರಣೆಯೇ ನಿಜವಾದ ನಾಮಸ್ಮರಣೆ. ಪ್ರಶ್ನೆ 26. ವಿಷಯ ಪ್ರಾಪ್ತಿಗಾಗಿ ತೆಗೆದುಕೊಂಡ ನಾಮವು ಉಪಯೋಗವಾಗುತ್ತದೆ? ಉತ್ತರ: ಪ್ರಾರಂಭದಲ್ಲಿ ಪ್ರಾಪಂಚಿಕ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಭಗವಂತನ ಸ್ಮರಣೆ ಮಾಡಿದರೂ ಕ್ರಮೇಣ ಪ್ರಪಂಚದ ವಿಷಯದ ಅಪೇಕ್ಷೆ ಕಡಿಮೆಯಾಗಿ ಭಗವಂತನ ಸ್ಮರಣೆ ಮಾತ್ರ ಉಳಿಯುತ್ತದೆ.
ನಾಮದ ಒಂದು ವೈಶಿಷ್ಟ್ಯವೇನೆಂದರೆ ವಿಷಯಕ್ಕಾಗಿ ನಾಮ ತೆಗೆದುಕೊಂಡರೂ ಅದರಿಂದ ವಿಷಯ ಪ್ರಾಪ್ತವಾದ ಮೇಲೆ ನಾಮವು ತನ್ನ ಕಾರ್ಯವನ್ನು ಅಂದರೆ ನಮ್ಮ ಮನಸ್ಸನ್ನು ನಿರ್ವಿಷಯಗೊಳಿಸುತ್ತಲೇ ಇರುತ್ತದೆ. ಆದ್ದರಿಂದ ಯಾವುದೇ ಕಾರಣದಿಂದಲಾದರೂ ನಾಮ ತೆಗೆದುಕೊಳ್ಳುತ್ತಿರಬೇಕು. ಪ್ರಶ್ನೆ 27. ನಿದ್ರೆಯಲ್ಲಿ ಅಥವಾ ಮೂರ್ಛಾವಸ್ಥೆಯಲ್ಲಿ ನಾಮಸ್ಮರಣೆ ಹೇಗೆ ಆಗುತ್ತದೆ? ಉತ್ತರ: ಯಾರಲ್ಲಿ ಭಗವಂತನ ನಾಮಸ್ಮರಣೆ ಇರುತ್ತದೆಯೋ ಅವರ ಹಿಂದೆ ಮುಂದೆ ನಾನು ನಿಂತುಕೊಂಡಿರುತ್ತೇನೆ. ನಾನು ನಿಮ್ಮ ಹತ್ತಿರವೇ ಇರುತ್ತೇನೆ. ನಿಮ್ಮ ಹತ್ತಿರ ನಾನು ಹೇಗೆ ಇರುತ್ತೇನೆ ಎಂಬ ವಿಚಾರ ಮಾಡಬೇಡಿರಿ. ನೀವು ಕೇವಲ ನಾಮ ತೆಗೆದುಕೊಳ್ಳಿರಿ, ಉಳಿದದ್ದೆಲ್ಲವನ್ನು ನಾನು ಮಾಡುತ್ತೇನೆ. ಎಚ್ಚರವಿದ್ದಾಗ ನಾಮ ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಅಂದರೆ ನೀವು ನಿದ್ದೆಯಲ್ಲಿದ್ದಾಗ ಅಥವಾ ಬೇಶುದ್ಧರಾದಾಗ ನಿಮ್ಮಿಂದ ನಾಮಸ್ಮರಣೆ ಆಗುವ ಜವಾಬ್ದಾರಿ ನನ್ನದಾಗಿರುತ್ತದೆ. ಆಗ ನಾನು ನನ್ನ ಜವಾಬ್ದಾರಿ ನಿರ್ವಹಿಸುತ್ತೇನೆ. ಪ್ರಶ್ನೆ 28. ಅಂತಕಾಲದಲ್ಲಿ ನಾಮ ಬರುವುದಕ್ಕಾಗಿ ಏನು ಮಾಡಬೇಕು? ಉತ್ತರ: ವಾಸ್ತವಿಕವಾಗಿ ನಾವು ಪ್ರತಿ ದಿವಸ ಹುಟ್ಟುತ್ತೇವೆ ಹಾಗೂ ಸಾಯುತ್ತೇವೆ. ಒಮ್ಮೆ ಮಲಗಿಕೊಂಡು ಮತ್ತೆ ಏಳದೇ ಇದ್ದರೆ ಅದೇ ಮರಣವಾಗುತ್ತದೆ. ನಿದ್ರೆಯು ಒಂದು ಪ್ರಕಾರದ ಮರಣವೇ ಆಗಿರುತ್ತದೆ. ಆದ್ದರಿಂದ ಮಲಗಿಕೊಳ್ಳುವಾಗ ನಾಮಸ್ಮರಣೆ ಮಾಡುತ್ತಾ ಮಲಗಿಕೊಳ್ಳಬೇಕು. ಅಂದರೆ ಏಳುವಾಗ ಸ್ಮರಣೆ ಮಾಡುತ್ತಾ ಏಳಲಿಕ್ಕಾಗುತ್ತದೆ. ಆದರೆ ನಿದ್ರೆ ಹತ್ತುವಾಗ ನಾಮಸ್ಮರಣೆ ಆಗಬೇಕಾದರೆ ಮೊದಲಿನಿಂದ ದಿನವೆಲ್ಲ ನಾಮಸ್ಮರಣೆ ಮಾಡುವುದು ಅವಶ್ಯವಿರುತ್ತದೆ. ಜಾಗೃತ ಅವಸ್ಥೆಯಲ್ಲಿ ಅಭ್ಯಾಸ ಮಾಡದಿದ್ದರೆ ಮಲಗಿಕೊಂಡಾಗ ಬೇರೆ ವಿಚಾರಗಳೇ ಬರುತ್ತವೆ. ಈ ರೀತಿಯಾಗಿ ನಿರಂತರ ನಾಮಸ್ಮರಣೆ ಮಾಡಿದ್ದಾದರೆ ಮಾತ್ರ ಅಂತಕಾಲದಲ್ಲಿ ಬಾಯಲ್ಲಿ ನಾಮ ಬರುತ್ತದೆ. ಅಂತಕಾಲದಲ್ಲಿ ಅತ್ಯಂತ ಕೊನೆಗೆ ಬಾಯಿಂದ ಹೊರಬರುವ ವಸ್ತು ಭಗವಂತನ ನಾಮವಾಗಿರಬೇಕು. ನಾಮದಲ್ಲಿಯೇ ಕೊನೆಯ ಶ್ವಾಸ ಹೋಗಬೇಕು. ಅಂತಕಾಲದಲ್ಲಿ ನಾಮಸ್ಮರಣೆಯಾಗುವುದರಿಂದಲೇ ಅಂತಕಾಲವು ಸಾಧಿಸಿದಂತೆ ಆಗುತ್ತದೆ. ಪ್ರಶ್ನೆ 29. ನಾಮ ಸಮಾಧಿ ಅಂದರೆ ಏನು? ಉತ್ತರ: ನಾಮ ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಮರೆಯುವುದೇ ನಾಮ ಸಮಾಧಿಯಾಗಿರುತ್ತದೆ. ಯಾರು ನಾಮದಲ್ಲಿ ಮಗ್ನರಾಗಿರುವರೋ ಅವರಿಗೆ ತಮ್ಮ ಸ್ವತಃದ ವಿಸ್ಮರಣೆಯಾಗುತ್ತದೆ. ಅವರಿಗೆ ಮಾತ್ರ ನನ್ನ ಚರಿತ್ರೆ ನಿಜವಾದ ಅರ್ಥದಲ್ಲಿ ತಿಳಿಯುತ್ತದೆ. ಪ್ರಶ್ನೆ 30. ಅಜಪಾಜಪ ಎಂದರೇನು? ಭಗವಂತನ ನಾಮವು ಸಹಜವಾಗಿ ಬರುವುದಕ್ಕೆ ಅಜಪಾಜಪವೆನ್ನುತ್ತಾರೆ. ಅಜಪಾಜಪವು ಮಾಡುವುದಾಗಿರುವುದಿಲ್ಲ, ಅದು ಆಗುವುದಾಗಿರುತ್ತದೆ. ಸಂತರು ಅಜಪಾಜಪದಲ್ಲಿರುತ್ತಾರೆ. ಶರೀರದಲ್ಲಿ ಯಾವುದೇ ಪರಿಶ್ರಮವಿಲ್ಲದೆ ರಕ್ತ ಸಂಚಾಲನೆ ಆಗುತ್ತಿರುವುದಲ್ಲವೇ? ಅದರಂತೆ ಅಜಪಾಜಪ ನಡೆಯುತ್ತದೆ. ಸಂಪೂರ್ಣ ಶರೀರವನ್ನೆಲ್ಲ ಜಪ ತುಂಬಿಕೊಂಡಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ರಘುವೀರ ಸಮರ್ಥ. ಉಪಾಸನೆ ಲಾದೃತ सत्कर्मयो